ವಿಕ್ರಮ ಚರಿತೆ ರಾಜಸಿಂಹಾಸನದ 5ನೆಯ ಪ್ರತಿಮೆ ಲೀಲಾವತಿ ಹೇಳಿದ ವಿಕ್ರಮನ ಕತೆ, ಅದು ದಾನಶೂರ. 5ನೆಯ ಪ್ರತಿಮೆ ಲೀಲಾವತಿ ನಿರೂಪಿಸಿದ ಕತೆ ಹೀಗಿದೆ. 5ನೆಯ ದಿನ ಭೋಜರಾಜನು ಬೆಳಗಾಗುತ್ತಿದ್ದಂತೆಯೇ ಧೈರ್ಯ ಮಾಡಿ ಸುವರ್ಣ ಸಿಂಹಾಸನವನ್ನು ಏರತೊಡಗಿದರು. ತಕ್ಷಣವೇ ಸಿಂಹಾಸನದಿಂದ 5ನೆಯ ಪ್ರತಿಮೆ ಲೀಲಾವತಿ ಕೆಳಗಿಳಿದು ಬಂದು, ಅಯ್ಯ ಭೋಜರಾಜ, ಮೊದಲು ವಿಕ್ರಮಾದಿತ್ಯನ ಈ ಕತೆ ಕೇಳು, ಆಮೇಲೆ ಸಿಂಹಾಸನದ ಬಗ್ಗೆ ಯೋಚಿಸುವೆಯಂತೆ ಎಂದು ಒಂದು ಕತೆ ಹೇಳತೊಡಗಿತು. ರಾಜ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣನು ಬಂದು, ಪ್ರಭೋ, ನೀವು ನನ್ನ ಸಲಹೆಯಂತೆ ಸೂರ್ಯನು ತುಲಾರಾಶಿಯಲ್ಲಿರುವಾಗ ಒಂದು ಅರಮನೆಯನ್ನು ನಿರ್ಮಿಸಿದ್ದೇ ಆದರೆ ಅಲ್ಲಿ ಐಶ್ವರ್ಯಕ್ಕೆ ಒಡತಿಯಾದ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಹೇಳಿದನು. ಬಡ ಬ್ರಾಹ್ಮಣನ ಮಾತನ್ನು ಕೇಳಿ ವಿಕ್ರಮಾದಿತ್ಯನು ತನ್ನ ಮಂತ್ರಿಯನ್ನು ಕರೆದು ಅರಮನೆಗೆ ಸೂಕ್ತವಾದ ಸ್ಥಳವನ್ನು ಆಯ್ದು ಅಲ್ಲಿ ಅರಮನೆಯೊಂದನ್ನು ನಿರ್ಮಿಸಬೇಕೆಂದು ಆಜ್ಞೆ ಮಾಡಿದನು. ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸಿದಾಗ ಅರಮನೆಯ ನಿರ್ಮಾಣ ಕಾರ್ಯವನ್ನು ಆರಂಭಿಸಲಾಯಿತು. ಅರಮನೆಯನ್ನು ಕಟ್ಟಲು ಕಟ್ಟಡ ತಜ್ಞರನ್ನು ನೇಮಿಸಲಾಗಿತ್ತು. ಅರಮನೆಯ ದ್ವಾರಗಳು, ಕಿಟಕಿಗಳು ಚಿನ್ನ ಮತ್ತು ಬೆಳ್ಳಿಗಳಿಂದ ಮಾಡಿದವಾಗಿದ್ದವು. ಕಟ್ಟಡದ ತುಂಬ ಸುಂದರ ವಿನ್ಯಾಸಗಳು ಇದ್ದು ಕಟ್ಟಡವನ್ನು ಕಲಾತ್ಮಕವನ್ನಾಗಿಸಿದ್ದವು. ಅರಮನೆಗೆ 4 ಮುಖ್ಯ ದ್ವಾರಗಳಿದ್ದವು. 30 ವಿಭಾಗಗಳಿದ್ದವು. ಅಲ್ಲಲ್ಲಿ ಆಭರಣಗಳನ್ನು ಸಿಕ್ಕಿಸಿ ಅರಮನೆಗೆ ಹೊಳಪು ನೀಡಲಾಗಿತ್ತು. ರಾಜ ವಿಕ್ರಮಾದಿತ್ಯನು ಅರಮನೆಯ ನಿರ್ಮಾಣ ಕಾರ್ಯ ಮುಗಿದ ಬಳಿಕ ಬ್ರಾಹ್ಮಣನನ್ನು ಕರೆಯಿಸಿ ಅರಮನೆಗೆ ಕರೆದೊಯ್ದನು. ಅಲ್ಲಿನ ವೈಭವವನ್ನು ಕಂಡ ಬ್ರಾಹ್ಮಣನಿಗೆ ಆ ಅರಮನೆಯು ತನ್ನದಾಗಬಾರದೇ ಎಂದುಕೊಂಡನು. ಅರಮನೆಯನ್ನು ವರ್ಣಿಸುವಾಗ ಆ ದುರಾಸೆಯ ಬ್ರಾಹ್ಮಣ, ಮಹಾಪ್ರಭೋ, ಇದೆಂತಹ ದೊಡ್ಡದಾದ ಭವ್ಯವಾದ ಅರಮನೆ, ಇದು ನನ್ನದಾದರೂ ಏಕೆ ಆಗಬಾರದು ಎಂದು ಬಿಟ್ಟನು. ಕೂಡಲೇ ವಿಕ್ರಮಾದಿತ್ಯನು ಬ್ರಾಹ್ಮಣನಿಗೆ ಆ ಅರಮನೆಯನ್ನು ದಾನವಾಗಿ ಕೊಟ್ಟು ಬಿಟ್ಟನು. ಸ್ವಲ್ಪವೂ ಹಿಂದು ಮುಂದು ನೋಡದೆ ಅರಮನೆಯನ್ನು ರಾಜನು ಬಡ ಬ್ರಾಹ್ಮಣನಿಗೆ ಕೊಟ್ಟುದನ್ನು ತಿಳಿದು ಉಜ್ಜಯಿನಿ ಜನತೆ ರಾಜನ ಔದಾರ್ಯವನ್ನು ಕೊಂಡಾಡಿತು. ಬ್ರಾಹ್ಮಣನು ರಾಜನಿಗೆ ಆಶೀರ್ವದಿಸಿ ಮನೆಗೆ ಹಿಂದಿರುಗಿದನು. ಬರಿಗೈಯಲ್ಲಿ ಹಿಂದಿರುಗಿದ ಬ್ರಾಹ್ಮಣನನ್ನು ಕಂಡು ಅವನ ಹೆಂಡತಿ ಗಂಡನನ್ನು ಬಯ್ಯತೊಡಗಿದಳು. ಆದರೆ ಬ್ರಾಹ್ಮಣ ನಿಜ ಸ್ಥಿತಿಯನ್ನು ತಿಳಿಸಿದಾಗ ಹಿಗ್ಗಿ ಹೋದಳು. ಅಂದೇ ಆ ಬ್ರಾಹ್ಮಣ, ಅವನ ಹೆಂಡತಿ ಮತ್ತು ಮಕ್ಕಳು ತಮ್ಮ ಮನೆಯನ್ನು ಬದಲಾಯಿಸಿ ರಾಜನು ನೀಡಿದ್ದ ಅರಮನೆಗೆ ಬಂದರು. ರಾತ್ರಿ ಮಲಗಿರಬೇಕಾದರೆ ಅರಮನೆಯಲ್ಲಿ ಯಾವುದೋ ಹೆಂಗಸಿನ ಕಾಲು ಗೆಜ್ಜೆಗಳ ಸದ್ದಾಯಿತು. ಬಂದಿದ್ದವಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಧನಲಕ್ಷ್ಮಿಯೇ. ಅವಳು ಬ್ರಾಹ್ಮಣನನ್ನು ಎಬ್ಬಿಸಿ, ಅಯ್ಯ, ನಾನು ಲಕ್ಷ್ಮಿ, ಹೇಳು, ನಾನು ಈ ಅರಮನೆಯಲ್ಲಿ ಎಲ್ಲಿ ಇರಲಿ ಎಂದು ಕೇಳಿದಳು. ಬ್ರಾಹ್ಮಣ ಆಕೆಯ ಮಾತು ಕೇಳಿ ನಡುಗಿ ಹೋದನು. ಮೈ ತುಂಬ ಹೊದ್ದುಕೊಂಡು ಮಲಗಿಬಿಟ್ಟನು. ಏನೂ ಮಾತನಾಡಲಿಲ್ಲ. ಬಂದಿದ್ದಾಕೆಯನ್ನು ಯಾರೋ ದೆವ್ವ ಎಂದು ಭಾವಿಸಿದನು. ಬೆಳಗಾಗುತ್ತಿದ್ದಂತೆಯೇ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತನ್ನ ಹಳೆಯ ಮನೆಗೆ ಬಂದು ಬಿಟ್ಟನು. ಅವನ ಹೆಂಡತಿ, ನಾನು ಇಂಥದ್ದಾಗುತ್ತದೆಂದು ಮೊದಲೇ ನಿರೀಕ್ಷಿಸಿದ್ದೆ. ಅರಮನೆಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಓಡಾಡಿಕೊಂಡಿರುತ್ತವೆ. ಅದಕ್ಕಾಗಿಯೇ ರಾಜ ಅದನ್ನು ನಿಮಗೆ ದಾನವಾಗಿ ಕೊಟ್ಟು ಬಿಟ್ಟಿದ್ದಾನೆ. ಈಗಲೇ ಹೋಗಿ ಆ ಅರಮನೆಯನ್ನು ಹಿಂದಿರುಗಿಸಿ ಬನ್ನಿ ಎಂದಳು. ಬ್ರಾಹ್ಮಣನು ತನಗಿರುವ ಚಿಕ್ಕ ಮನೆಯೇ ಸಾಕೆಂದು ಭಾವಿಸಿ ಅರಮನೆಗೆ ಬಂದು ವಿಕ್ರಮಾದಿತ್ಯನನ್ನು ಕಂಡು, ಪ್ರಭು, ಈ ಅರಮನೆಯು ನಿಮಗೇ ಇರಲಿ. ಅದು ನಿಮಗೆ ಎಲ್ಲ ಸಂತೋಷಗಳನ್ನು ಕೊಡಲಿ. ನನಗೆ ಅದು ಉಪಯೋಗವಿಲ್ಲ. ಅಲ್ಲಿ ದೆವ್ವಗಳೇ ತುಂಬಿಕೊಂಡಿವೆ ಎಂದು ಹೇಳಿದನು. ಆದರೆ ವಿಕ್ರಮಾದಿತ್ಯನು ಅದನ್ನು ದಾನವಾಗಿ ಕೊಟ್ಟಿರುವುದರಿಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ. ನಿಮಗೆ ಅರಮನೆ ಬೇಡವಾದರೆ ಅದಕ್ಕೆ ಸಮನಾಗುವಷ್ಟು ಹಣವನ್ನಾದರೂ ತೆಗೆದುಕೊಳ್ಳಿ ಎಂದು ಹಣವನ್ನು ತರಿಸಿಕೊಟ್ಟನು. ಬ್ರಾಹ್ಮಣನು ವಿಕ್ರಮಾದಿತ್ಯ ಕೊಟ್ಟ ಹೊನ್ನಿನ ನಾಣ್ಯಗಳನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿದನು. ರಾಜ ವಿಕ್ರಮಾದಿತ್ಯನು ಹೊಸದಾಗಿ ಕಟ್ಟಿಸಿದ ಅರಮನೆಗೆ ತನ್ನ ಅರಮನೆಯನ್ನು ಬದಲಾಯಿಸಿದನು. ಒಂದು ರಾತ್ರಿ ಲಕ್ಷ್ಮಿಯು ವಿಕ್ರಮಾದಿತ್ಯನು ನಿದ್ದೆ ಹೋಗುತ್ತಿರುವಾಗ ಪ್ರತ್ಯಕ್ಷಳಾಗಿ ತಾನು ಐಶ್ವರ್ಯವನ್ನು ಕೊಡಲು ಬಂದಿರುವೆನೆಂದು ಹೇಳಿದಳು. ಅದಕ್ಕೆ ವಿಕ್ರಮಾದಿತ್ಯನು, ಅಮ್ಮ ಲಕ್ಷ್ಮೀದೇವಿ, ನಾನು ಈಗ ಇರುವ ಸಂಪತ್ತಿನಿಂದಲೇ ತೃಪ್ತಿಯಾಗಿದ್ದೇನೆ. ನನಗೆ ಇನ್ನು ಯಾವ ಸಂಪತ್ತೂ ಬೇಡ. ಆದರೂ ನೀನು ಏನನ್ನಾದರೂ ಕೊಡಲೇಬೇಕೆಂದು ಆಶಿಸಿದರೆ ನನಗೆ ಸ್ವಲ್ಪ ಹೊತ್ತು ನಿದ್ದೆ ಹೋಗುವ ಶಕ್ತಿ ನೀಡು. ಆಗಲಾದರೂ ಕೆಲವು ಜವಾಬ್ದಾರಿಗಳಿಂದ ಮುಕ್ತನಾಗಿರುತ್ತೇನೆ ಎಂದನು. ಆದರೆ ಲಕ್ಷ್ಮಿ ವಿಕ್ರಮಾದಿತ್ಯನ ಸಾಮ್ರಾಜ್ಯದ ಮೇಲೆ ಹೊನ್ನಿನ ಮಳೆಯನ್ನೇ ಸುರಿಸುವುದಾಗಿ ಹೇಳಿದಳಲ್ಲದೆ
ಈ ಮಳೆಯನ್ನು ಎಲ್ಲಿ ಸುರಿಸಲಿ ಎಂದು ಕೇಳಿದಳು. ಆಗ ವಿಕ್ರಮಾದಿತ್ಯನು ತನ್ನ ಹಾಸಿಗೆಯನ್ನು ಬಿಟ್ಟು ಎಲ್ಲಿ ಬೇಕಾದರೂ ಸುರಿಸಬಹುದು ಎಂದು ಹೇಳಿದನು. ರಾಜನನ್ನು ಪ್ರಶಂಸಿಸಿ, ಲಕ್ಷ್ಮಿಯು ಪ್ರಜೆಗಳ ಯೋಗಕ್ಷೇಮವನ್ನು ಬಯಸುವಂತಹ ನಿನ್ನಂತಹ ದೊರೆ ಇನ್ನೊಬ್ಬನಿಲ್ಲ ಎಂದಳು. ಬಳಿಕ ವಿಕ್ರಮಾದಿತ್ಯನ ಸಾಮ್ರಾಜ್ಯದ ಮೂಲೆ ಮೂಲೆಯಲ್ಲೂ ಹೊನ್ನಿನ ಮಳೆಗರೆದು ಅಂತರ್ಧಾನಳಾದಳು. ಬೆಳಗಾದೊಡನೆ ವಿಕ್ರಮಾದಿತ್ಯನ ಮಂತ್ರಿ ರಾಜ್ಯದಲ್ಲಿ ಎಲ್ಲೆಡೆ ಹೊನ್ನಿನ ಮಳೆ ಆಗಿರುವುದೆಂದು ಹೇಳಿದನು. ಮುಂದಿನ ನಮ್ಮ ಕೆಲಸವೇನು ಎಂದು ಕೇಳಿದನು. ವಿಕ್ರಮಾದಿತ್ಯನು ಉತ್ತರಿಸುತ್ತಾ, ಮಂತ್ರಿಗಳೇ, ಈಗಲೇ ಒಂದು ಪ್ರಕಟಣೆ ಹೊರಡಿಸಿ. ಪ್ರಜೆಗಳು ತಮ್ಮ ತಮ್ಮ ಮನೆಯ ಪರಿಮಿತಿಯೊಳಗೆ ಬಿದ್ದಿರುವ ಹೊನ್ನಿಗೆ ಅವರೇ ಯಜಮಾನರು. ಯಾರೂ ನೆರೆಮನೆಯ ಬಳಿ ಬಿದ್ದಿರುವ ಹೊನ್ನನ್ನು ತೆಗೆದುಕೊಳ್ಳಬಾರದು ಎಂದು ಈ ಪ್ರಕಟಣೆ ಇರಲಿ ಎಂದು ಆಜ್ಞಾಪಿಸಿದನು. ರಾಜನ ಆಜ್ಞೆಯಂತೆ ಮಂತ್ರಿಗಳು ಪ್ರಕಟಣೆ ಹೊರಡಿಸಿದರು. ಪ್ರಜೆಗಳು ತಮ್ಮ ಪಾಲಿಗೆ ಬಂದ ಹೊನ್ನನ್ನು ಪಡೆದು ಸಂತುಷ್ಟರಾದರು. ಕತೆ ಹೇಳಿದ 5ನೆಯ ಪ್ರತಿಮೆ ಲೀಲಾವತಿ, ಭೋಜರಾಜ, ಕೇಳಿದೆಯಾ ವಿಕ್ರಮಾದಿತ್ಯನ ಕಥೆಯನ್ನು? ಅವನಂತೆ ಪ್ರಜೆಗಳ ಕ್ಷೇಮವನ್ನು ನೀನು ಬಯಸಿರುವೆಯಾ? ಅವನು ಬ್ರಾಹ್ಮಣನು ಅರಮನೆ ಬಯಸಿದನೆಂದು ಅದನ್ನು ಹಿಂದು ಮುಂದು ನೋಡದೆ ದಾನವಾಗಿ ಕೊಟ್ಟನು. ಈ ಔದಾರ್ಯ ನಿನ್ನಲ್ಲಿದೆಯೇ? ಇದ್ದರೆ ಈಗಲೇ ಸಿಂಹಾಸನ ಏರಿ ಕುಳಿತುಕೋ ಎಂದು ಸೂಚಿಸಿ ತನ್ನ ಸ್ಥಾನವನ್ನು ಸೇರಿಕೊಂಡಿತು. ರಾಜ ಭೋಜ ಏನೊಂದೂ ಮಾತನಾಡಲಿಲ್ಲ. 5ನೆಯ ಬಾರಿಯೂ ವಿಫಲನಾದನೆಲ್ಲ ಎಂದುಕೊಂಡು ತನ್ನ ಕೋಣೆಯನ್ನು ಸೇರಿದನು. ಈ ಕಥೆಯು ಮುಂದುವರೆಯುವುದು.